ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡ ಯೂನಿಕ್ ಎಂಟರ್ಟೈನರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ರೆಸಿಪಿ ಬಂದು ಮಂಗಳೂರು ಬೋಂಡ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಜುಟ್ಟು ಬೋಂಡಾಗೆ ಬೇಕಾಗಿರೋ ಪದಾರ್ಥ ಯಾವುದಪ್ಪ ಇದು? ಸೋಡಾ, ಒಂದು ಸ್ಪೂನ್ ಸಕ್ಕರೆ, ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು, ಜೀರಿಗೆ, ಮೆಣಸಿನ್ಕಾಯಿ, ಮೊಸರು 1/4 ಲೀಟ್ರು, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಟೋಟಲ್ ಇಷ್ಟು ಐಟಮ್ ಬೇಕು ನೀವು ಮಂಗಳೂರು ಬೋಂಡ ಮಾಡೋಕ್ಕೆ. ಎಲ್ಲ ಮಾಡಾದ್ಮೇಲೆ ತಿನ್ನೋಕ್ಕೆ ಇಂಥವ್ರು ಇರಬೇಕು. 3 ಜನ ಒಂದೇ. ನೋಡಿ, ಫಸ್ಟು ಮೈದಾ ಹಿಟ್ಟು ಹಾಕೋಬೇಕು. ಹಾಕಮ್ಮ. ನೋಡಿ ಮಾಡ್ತಿರೋದು ಇಲ್ಲಿ ಇವರು ದೊಡ್ಡ ಶೆಫ್ ಇವರು. ಸಕ್ಕರೆ ಹಾಕೋಬೇಕು ಈಗ ಒಂದು ಸ್ವಲ್ಪ. ನೀವು ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾವು ಕೈಯಲ್ಲಿ ಅಳತೆಯಿಂದ ಹಾಕಿದ್ದೀವಿ. ನೀವು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಬೇಕಿಂಗ್ ಸೋಡಾನು ಅಷ್ಟೇ, ಅರ್ಧ ಸ್ಪೂನು. ನಾವು ಕೈ ಅಳತೆಯಲ್ಲಿ ತೊಗೊಂಡಿದ್ದೀವಿ, ನೀವು ಸ್ಪೂನ್ ಅಳತೆಯಲ್ಲಿ ತೊಗೊಳ್ಳಿ. ನೆಕ್ಸ್ಟು ಸಾಲ್ಟ್ ಹಾಕಬೇಕು, 1 ಸ್ಪೂನು. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದನ್ನ ಒಂಚೂರು ಡ್ರೈ ಹಂಗೆ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ಕಾಯಿ ತುರಿ, ಈರುಳ್ಳಿ ಎಲ್ಲ ಹಾಕಮ್ಮ. ಈಗ ಏನೇನು ಮಾವ ಏನೇನು ಹೇಳ್ತು. ಜೀರಿಗೆ ಹಾಕು ಈಗ. ನೋಡಿ ಜೀರಿಗೆ, ಈಗ ಮೆಣಸಿನ್ಕಾಯಿ ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರ್ತೀವಲ್ಲ, ಮೆಣಸಿನ್ಕಾಯಿ ಹಾಕಬೇಕು ಮಿಕ್ಸ್ಗೆ. ನೆಕ್ಸ್ಟು ಈರುಳ್ಳಿ, ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕಷ್ಟೆ. ಬರ್ಬೇಕಂತ ಮಾಡು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಈಗ ಮೊಸರು ಹಾಕಬೇಕು. ಹಾಕಮ್ಮ ಮೊಸರು. ನೋಡಿ ಈ ಥರ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ನೋಡಿ ಇದು. ನೋಡಿ ಕೊನೆಗೆ ಇಟ್ಟು ಮಿಕ್ಸ್ ಮಾಡಿ ಫೈನಲ್ ಆಗಿ ಈ ಥರ ಬಂದಿದೆ. ನೀವು ಇದೇ ಥರ ಮಾಡ್ಕೋಬೇಕು ಅಷ್ಟೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿ ಇರಬೇಕು. ಇನ್ನೂ ಸಣ್ಣ ಕತ್ತಬೇಕು. ನೋಡಿ ಫಸ್ಟ್ ಎಣ್ಣೆ ಕಾದಿದೆಯಾ ಅಂತ ಒಂಚೂರು ಬಿಟ್ಟು ನೋಡಿ. ಕಾದಿಲ್ಲ, ಅದು ಮೇಕ್ ಬರಬೇಕು ಅಂತ ಬಂತಲ್ಲ. ಈಗ ಗೊತ್ತು. ಫಾಸ್ಟ್ ಬರಬೇಕು, ಬಿಟ್ಟ ತಕ್ಷಣ ಬರಬೇಕು. ಇಲ್ಲ ಜಾಲ್ರಿ, ಬೇರೆ ಜಾಲ್ರಿ. ನೋಡಿ ಈ ಥರ ಬಿಡಬೇಕು. ಹಂಗೆ ಬಿಡು. ನೆಕ್ಸ್ಟ್ ಬಿಡು. ನೋಡಿ ಈ ಥರ ಕಾದ ತಕ್ಷಣ ಮೀಡಿಯಂ ಫ್ಲೇಮ್ಗೆ ಹಾಕೋಬಿಡಿ. ಎಲ್ಲ ಸೀದೋಗುತ್ತೆ. ರೆಡ್ಡಿಶ್ ಬಂದಾಗ ತೆಗೆದ್ಬಿಡಿ. ತೆಗೀರಿ ಮತ್ತೆ. ಹಿಂಗೆ ಫುಲ್ ರೆಡ್ ಆದಾಗ ಬೆಂದಿದೆ ಅಂತ ಬೋಂಡ. ಮಂಗಳೂರು ಬೋಂಡ ರೆಡಿ. ರುಚಿಯಾದ ಮಂಗಳೂರು ಬೋಂಡ ರೆಡಿ.
ಬಿಸಿ ಇದೆ, ಬಿಸಿ ಬಿಸಿ ಇದೆ, ಈಗ ತಿನ್ನೋಕ್ಕಾಗ್ತದ. ನೋಡಿ ಒಳಗಡೆ ಎಲ್ಲ ಬೆಂದಿದೆ ಹಿಂಗೆ. ಸ್ವಲ್ಪ